ಫಸ್ಟ್ ಟೈಮ್ ನಾವಿಬ್ರು ಕೇಳಿದಾಗ ಆಕ್ಚುಲಿ ಇಬ್ರು ಮುಖ ನೋಡ್ಕೊತಿದ್ವಿ. ಹುಡುಗಿಯರ ಅಂತರಂಗವನ್ನ ತಿಳ್ಕೊಳ್ಳಿಕ್ಕೆ ಉಪಗ್ರಹನ ಬಿಡಬೇಕಾಗತ್ತೆ ಅಂತ. ಏನಿದು ಡೈಲಾಗ್ ಹಿಂಗಿದೆ ಅಂತ. ಅಂದ್ರೆ ಯಾವ ರೀತಿ ಸಂದೇಶ ನೀವು ಕೊಡಬಹುದು ಅಂದ್ರೆ ಲವರ್ಸ್ಗೆ? ಹುಷಾರಾಗಿರಿ ಅನ್ಬೇಕು. ಅಂದ್ರೆ ಸೆಕ್ಸ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ದಟ್ ಇಸ್ ನಾಟ್ ಅ ಜೋಕ್ ಎನಿಮೋರ್. ಐ ಥಿಂಕ್ ಅವ್ರಿಗೆಲ್ರಿಗೂ ಗೊತ್ತಿರಬೇಕು ಹೇಗಾಗತ್ತೆ. ಯಾವುದೋ ಚಿಕ್ಕ 6 ವರ್ಷದ ಹುಡುಗಿ ಮೇಲೆ ರೇಪ್ ಆಯ್ತಂತ. ಆ 6 ವರ್ಷದ ಹುಡುಗಿಗೆ ಗೊತ್ತಿರಬೇಕು ಇದು ಬ್ಯಾಡ್ ಟಚ್ ಅಂತ. ಹೆಣ್ಣು ಮಗು ಹೋಗಿ ತಾಯಿ ಹತ್ರ ಹೇಳ್ಕೊಂಡ್ರು ಯಾರಿಗೂ ಹೇಳ್ಬಿಡ. ಈಗ ಪೇರೆಂಟ್ಸ್ ಜೊತೆಗೆ ನಾವು ಈ ಸೆಕ್ಸ್ ವಿಷಯದ ಬಗ್ಗೆ ಮಾತಾಡೋದಾಗಿರ್ಬೋದು. ಇದು ನೀವು ಟ್ಯಾಬು ಅಂತ ಅನ್ಕೊಂಡ್ರೆ ಅದು ಟ್ಯಾಬು. ನಾನು ನನ್ನ ತಂದೆ ಜೊತೆ ತುಂಬಾ ಫ್ರೆಂಡ್ಲಿ ಆಗೇ ಇದ್ದೀನಿ. ಸೊ ಐ ಶೇರ್ ಮೋಸ್ಟ್ ಆಫ್ ದಿ ಥಿಂಗ್ಸ್. ನಿಮ್ಮಿಬ್ಬರ ಪಾತ್ರ ಆಕ್ಚುಲಿ ಇಡೀ ಸಿನಿಮಾಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಕ್ಯಾರೆಕ್ಟರ್ಗಳ ಮುಖಾಂತರ ಜುಗಲ್ ಬಂದಿದೆ ಅಂತ ಒಂದು ಅರ್ಥ ಆಗತ್ತೆ. ಸೊ ಅಶ್ವಿನ್ ರಾವ್ ಪಲ್ಲಕ್ಕಿ ಅವರು ಮತ್ತೆ ಅರ್ಚನಾ ಕೊಟ್ಟಿಗೆ ಇಬ್ರಿಗೂ ಕೂಡ ಸಂದರ್ಶನಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಹೇಗಿದ್ದೀರಾ ಇಬ್ರು? ಸೂಪರ್ ಆಗಿದ್ದೀವಿ. ಎಸ್. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಗಂಟ್ಲು ಸ್ವಲ್ಪ ಕ್ರ್ಯಾಕ್ ಆಗಿದೆ ಅಷ್ಟೇ, ಸಾರಿ ಫಾರ್ ದಟ್. ಅಂಡ್ ಮಾರ್ಚ್ 1ನೇ ತಾರೀಕು ಜುಗಲ್ಬಂದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒಂದು ಪ್ರೀತಿಯ ಜುಗಲ್ಬಂದಿಯನ್ನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಆಕ್ಚುಲಿ ಸಿನಿಮಾದಲ್ಲಿ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ? ಫಸ್ಟ್ ಆಫ್ ಆಲ್ ನೀವು ಸಾರಿ ಅಂದ್ರಿ ಗಂಟ್ಲು ಇದಾಗಿದ್ದಕ್ಕೆ. ನಾವು ಸಾರಿ ಕೇಳ್ಬೇಕು. ನೀವು ಆ ಇದ್ರಲ್ಲೂ ಬಂದು ನಮ್ಮ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಅಂತ. ನಮ್ ಕೆಲ್ಸ ಅದು. ಬಟ್ ಏನ್ ಕ್ವೆಶ್ಚನ್ ಕೇಳಿದ್ರೆ ಅದೇ ಮತ್ತೆ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಪ್ರೀತಿಯ ಒಂದು ಜುಗಲ್ಬಂದಿಯನ್ನ ನೀವಿಬ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ? ಐ ಆಮ್ ವೆರಿ ಎಕ್ಸೈಟೆಡ್. ಫೈನಲಿ ರಿಲೀಸ್ ಆಗ್ತದೆ. ತುಂಬಾ ಹಿಂದೆ ನಾವು ಶೂಟ್ ಮಾಡಿದ್ದು. ಸೊ ಅದೇ ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ಆಚೆ ಬಂದಾಗ ಎಲ್ರಿಗೂ ಇನ್ನ ಇಟ್ ಟ್ರಾನ್ಸ್ಲೇಟ್ ಟು ವರ್ಕ್ ಅಲ್ವಾ, ಅದು ಖುಷಿ ಇದೆ. ಫೈನಲಿ ರಿಲೀಸ್ ಆಗ್ತಿರೋದು ಖುಷಿ. ಅಶ್ವಿನ್ ಸರ್, ಆಕ್ಚುಲಿ ನಿಮ್ಮಿಬ್ರು ಕಾಂಬಿನೇಷನ್ ಅನ್ನುವಾಗಲೇ ಒಂದ್ ರೀತಿ ಕುತೂಹಲ ಇತ್ತು ನನಗೆ. ಟ್ರೈಲರ್ ಸ್ವಲ್ಪ ಗ್ಲಿಮ್ಸ್ ನೋಡಿದ್ದೀನಿ. ಅಂದ್ರೆ ನಿಮ್ಮಿಬ್ಬರ ನಡುವಿನ ಸಂಭಾಷಣೆ ಆಗಿರ್ಬೋದು, ಅಥವಾ ನೀವೊಂದು ಮಾತು ಹೇಳ್ತೀರಾ ಆಕ್ಚುಲಿ, ಅಂದ್ರೆ ಹುಡುಗಿಯರ ಅಂತರಂಗವನ್ನ ತಿಳ್ಕೊಳ್ಳಿಕ್ಕೆ ಉಪಗ್ರಹನ ಬಿಡಬೇಕಾಗತ್ತೆ ಅಂತ. ಸೊ ಹೆಂಗಿತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್? ಯಾವ ರೀತಿ ಇರುತ್ತೆ ಪಾತ್ರ? ಅದು ಆಕ್ಚುಲಿ ಬರ್ದಿದ್ರು ಅವರು. ಆ ಡೈಲಾಗ್ ನನಗೆ ಕೊಟ್ಟು ನನಗೆ ಹೇಳೋದಕ್ಕೆ ಅಂತ ಕೊಟ್ಟಾಗ ನನಗೆ ಇದು ಹೆಂಗೆ ಇದು ಅಂದ್ರೆ ತುಂಬಾ ಕಾವ್ಯಾತ್ಮಕವಾಗಿ ಮತ್ತೆ ತುಂಬಾ ಈ ಎಲಿಮೆಂಟ್ಗಳನ್ನ ಇಟ್ಕೊಂಡು ಹೇಳ್ತಾ ಇದೀವಿ ಆ ಡೈಲಾಗ್ನ ಅಂತ ಅನಿಸ್ತು. ಓಕೆ. ಬಟ್ ಏನಂದ್ರೆ ವಿಷಯ ಆಕ್ಚುಲಿ ಹೌದಲ್ವಾ, ತುಂಬಾ ಕಾಲಗಳಿಂದ ಹೇಳ್ಕೊಂಡ್ ಬಂದಿರೋದು ಹುಡುಗಿರ ಅಂತರಾಳನ್ನ ತಿಳ್ಕೊಳ್ಳೋದಕ್ಕೆ ಸೊ ಅದನ್ನ ಆ ಮುಖಾಂತರ ಅಂದ್ರೆ ಉಪಗ್ರಹನೇ ಬಿಡ್ಬೇಕು. ಬಿಟ್ರು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಿಮ್ಮಿಬ್ಬರು ಪಾತ್ರಗಳ ಹೆಸರೇನು ಸಿನಿಮಾದಲ್ಲಿ ಅಂತ? ನಾನು ಬಂದು ಗುಣ ಅಂತ ಪಾತ್ರ ಮಾಡ್ತಿದ್ದೀನಿ, ಇವರು ಸಕಲ ಅಂತ. ಓಕೆ. ಅದಕ್ಕೂ ಏನೋ ಸ್ವಲ್ಪ ಇನ್ನರ್ ಮೀನಿಂಗ್ ಇದೆ ಹಾಗಾದ್ರೆ ನಿಮ್ಮ ಹೆಸರುಗಳಿಗೂ? ಖಂಡಿತ ಇದೆ. ಸೊ ಹೆಂಗೆ ಅಂದ್ರೆ ನಿಮ್ಮಿಬ್ಬರ ಪ್ರೀತಿ ಯಾವ ರೀತಿಯ ಪ್ರೀತಿ ಅದು? ಅಫ್ಕೋರ್ಸ್ ಈಗ ಮಾಡರ್ನ್ ಡೇ ಲವರ್ಸ್ನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಹೇಗಿರುತ್ತೆ ನಿಮ್ಮಿಬ್ಬರ ಒಂದು ಸಂಭಾಷಣೆ ಆಗಿರ್ಬೋದು? ಯಾವ ರೀತಿ ಅಂದ್ರೆ ಸಿನಿಮಾದಲ್ಲಿ ನಿಮ್ಮ ಔಚಿತ್ಯ ಏನು ಅಂತ ನಿಮ್ಮ ಪಾತ್ರದ್ದು? ಪ್ರೀತಿಸಿದೀವಿ ಆಲ್ರೆಡಿ, ಆಯ್ತಾ. ಪ್ರೀತಿ ಮತ್ತೆ ಈ ಮದುವೆ, ಪ್ರೀತಿಯ ದಿನಗಳು ಸ್ಟಾರ್ಟ್ ಆಗಿದೆ. ಮದುವೆಯ ದಿನ ಮಧ್ಯದಲ್ಲಿ ನಡೆಯುತ್ತಲ್ಲ ಒಂದು ಪ್ರೇಮಿಗಳ ಮಧ್ಯೆ ಕಾನ್ವರ್ಸೇಷನ್, ಅದೇ ನಮ್ಮ ಮಧ್ಯೆ ಆಗೋ ಜುಗಲ್ಬಂದಿ. ಓಕೆ. ಸೊ ನೀವು ಹಿಂಗೆ ಈ ಥರ ಎಲ್ಲ ಕೈ ಕಟ್ಟಿ ಕೂತ್ಕೊಂಡ್ರೆ ನಾನು ಎಲ್ಲೇ ಸಿನಿಮಾ ಪೂರ್ತಿ ಹೇಳ್ಬಿಡ್ತೀನಿ ಅಂತ ನನಗೆ ಭಯ ಆಗುತ್ತೆ. ಯೂಶಲಿ ಒಂದು ಕಪಲ್ ಅಂದ್ರೆ ಒಂದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಯಾವ ಥರ ಇರುತ್ತೆ ಕಾನ್ವರ್ಸೇಷನ್ ಏನು ಅಂತ. ನನಗೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಕ್ಕೆ ಅಷ್ಟು ಎಕ್ಸೈಟ್ ಆಯಿತು ಅಂದರೆ, ಒಪ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸೆನ್ಸಿಟಿವ್ ಟಾಪಿಕ್ನ ಎಷ್ಟು ಅಂದರೆ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ. ಕಾನ್ವರ್ಸೇಷನ್ಸೇ ಇರೋದು ಮೇನ್ಲಿ, ಜಾಸ್ತಿ ಆ್ಯಕ್ಷನ್ಸ್ ಅದಕ್ಕಿಂತ ಕಾನ್ವರ್ಸೇಷನ್ ಎಷ್ಟು ಎಲಿಗೆಂಟಾಗಿ ಟ್ರೀಟ್ ಮಾಡಿದ್ದಾರೆ ಅನ್ನೋದು. ಅದು ಅದ್ರ ಬಗ್ಗೆ ಜಾಸ್ತಿ ಹೇಳಿದ್ರೆ ಬಿಕಾಸ್ ಆ ಒಂದು ಟಾಪಿಕಿಂದನೇ ಇಡೀ ಕಾನ್ವರ್ಸೇಷನ್ ಇರೋದು. ಸೊ ಅದನ್ನ ಜಾಸ್ತಿ ರಿವೀಲ್ ಮಾಡಿದೆ, ನನಗೆ ಅನ್ಸಿದ್ ಹೇಳ್ತೀನಿ. ಬಟ್ ರಿಯಲ್ ಲೈಫ್ ಕಪಲ್ಸ್ ರಿಲೇಟ್ ಆಗುತ್ತಾ? 100%. ಏನಿಲ್ಲ, ಈಗ ಎಕ್ಸಾಂಪಲ್ ನೋಡಿ, ಈಗ ಪ್ರೇಮಿಗಳು ಅವರು ಮಾತಾಡ್ಕೊಂಡಿರೋದನ್ನ ಅವ್ರ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿರೋದಿಲ್ಲ. ಅವರಿಬ್ಬರ ಮಧ್ಯೆ ಇರುವಂತ ಪರ್ಸನಲ್ ಟಾಕ್ ಅದು ಅಲ್ವಾ. ಎಷ್ಟೇ ಕ್ಲೋಸ್ ಫ್ರೆಂಡ್ ಇದ್ರು ನಾನು ನನ್ನ ಹುಡುಗಿ ಒಟ್ಟಿಗೆ ಅಥವಾ ನಾನು ನನ್ನ ಹುಡುಗನೊಟ್ಟಿಗೆ ಈ ತರ ಮಾತಾಡಿದೆ ಅಂತ ಯಾವತ್ತೂ ಹೇಳಿರೋದಿಲ್ಲ. ಐ ಮೀನ್ ಇಟ್ಸ್ ದೇರ್ ಪರ್ಸನಲ್. ಆ ಪರ್ಸನಲ್ ವಿಷಯನ ನಾವು ಮಾತಾಡ್ತಿದ್ದೀವಿ ಸಿನಿಮಾನಲ್ಲಿ. ಬಟ್ ಅದೇ ಇಲ್ಲಿ ಈ ಸಿನಿಮಾಲಿರೋ ವಿಷಯ ಏನಂದ್ರೆ ಆ ಪರ್ಸನಲ್ ವಿಷಯ ನಾವು ಹೆಂಗೆ ಮಾತಾಡ್ತೀವಿ, ಆ ಮಾತಾಡೋದ್ರಲ್ಲೂ ವಲ್ಗಾರಿಟಿ ಕಾಣಿಸ್ಬಾರ್ದು. ಅಂದ್ರೆ ಐ ಮೀನ್ ಕೇಳಿಸ್ಕೊಳ್ಳೋರ್ಗೆ ಆಗಲಿ ನೋಡ್ತಿರೋರ್ಗೆ ಆಗಲಿ ಒಂದು ಇದೇನಿದು ಈ ಥರ ಇಷ್ಟು ಓಪನ್ ಆಗಿ ಮಾತಾಡ್ತಿದ್ದಾರೆ, ಬಟ್ ಅದರಲ್ಲಿ ಏನು ಗಲೀಜು ವಲ್ಗಾರಿಟಿ ಅನ್ನೋದು ಇಲ್ವಲ್ಲ ಅಂತ ಇದೆಯಲ್ಲ, ಅದು ಈ ಸಿನಿಮಾಲಿದೆ. ವಲ್ಗಾರಿಟಿ ಅನ್ನೋದು ಇಲ್ವೇ ಇಲ್ಲ. ಫಸ್ಟ್ ಟೈಮ್ ನಾವಿಬ್ರು ಕೇಳಿದಾಗ ಆಕ್ಚುಲಿ ಇಬ್ರು ಮುಖ ನೋಡ್ಕೊತಿದ್ವಿ.
ಏನಿದು ಡೈಲಾಗ್ ಹಿಂಗಿದೆ ಅಂತ ಅದನ್ನು ನಮಗೆ ಜೀರ್ಣಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಆಲ್ಮೋಸ್ಟ್ 1 or 2 days ತಗೊಂಡ್ವಿ. ಅದಾದ ನಂತರ ನಾನು ಮತ್ತೆ ಅರ್ಚನಾ ಆಕ್ಚುಲಿ ಇಬ್ಬರಿಗೂ ಸೇರಿ ಒಂದು ಆಲ್ಮೋಸ್ಟ್ ಒಂದು 20 ಪೇಜ್ ಡೈಲಾಗ್ ಇದೆ ಅನ್ಸುತ್ತೆ ಇಬ್ಬರಿಗೂ. ಕಾನ್ವರ್ಸೇಷನ್ ಜಾಸ್ತಿ, ನಮ್ದು ತುಂಬಾ ಕಾನ್ವರ್ಸೇಷನ್ ಇದೆ. ಸೊ ಹೆಂಗೆ ಅಂದರೆ ನಾವು ಶೂಟ್, ಈಗ ಎಕ್ಸಾಂಪಲ್ ಇವತ್ತು ಶೂಟ್ ಅಂದರೆ ಒಂದು 4 ದಿನದ ಮುಂಚೆ ಆಲ್ಮೋಸ್ಟ್ ಅರ್ಚನಾಗೆ ಮೆಸೇಜ್ ಮಾಡ್ತಾ ಇದ್ದೆ ನಾನು, ಅರ್ಚನಾ ತಿಂಡಿ ಎಲ್ಲ ಆಯ್ತಾ, ಫುಲ್ ರೆಡಿನಾ? ರೆಡಿ ಅಂತ ಹೇಳಿದ ಸರಿ ಫೋನ್ ಮಾಡ್ತೀನಿ ಈ ಟೈಮ್ಗೆ. ಅಂದರೆ ಇವ್ರ ಮೇಲೆ ನಾನು ನನ್ನ ಮೇಲೆ ಇರ್ತಿದ್ದೆ, ಫೋನ್ ಮಾಡೋದು, ಜಸ್ಟ್ ಬೇರೆ ಏನು ಮಾತಿಲ್ಲ, ಡೈಲಾಗ್ 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 ಡೈಲಾಗ್. ಅಂದರೆ ನಾವಿಬ್ರು ಹಂಗೆ ರೆಡಿ ಆಗ್ತಾ ಇದ್ವಿ. ಯಾಕೆಂದರೆ ನಮ್ಮದೇ ಇಡೀ ಸಿನಿಮಾನಲ್ಲಿ ತುಂಬ ಮೇಜರ್ ಮಾತುಗಳು ಇರೋದಂದರೆ ನಮ್ಮಿಬ್ಬರದೇನೆ ಅಲ್ಲಿ. ಸೊ ಅದಕ್ಕೆ ತುಂಬ ಟೈಮ್ ಬೇಕಾಯಿತು ನಮಗೆ, ಪಾತ್ರ ಕಿಳಿಯೋದಕ್ಕೂ ಟೈಮ್ ಬೇಕಾಯಿತು. ನಂತರ ಆ ಡೈಲಾಗು ನಾವು ಈಗ ಓದ್ಬಿಟ್ಟು ಅದನ್ನು ಮಗ್ ಮಾಡ್ಕೊಂಡು ಹೇಳಿದ್ರೆ ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವತಃ ನಾನೇ ಹೇಳ್ತಿರೋ ಥರ ಬರಬೇಕು, ಅದು ನ್ಯಾಚುರಲ್ ಆಗಿ ಬರೋದಿಲ್ಲ. ಸೊ ಆ ಒಂದು ವಿಷಯಕ್ಕೆ ನಮಗೆ ಒಂದು 4 ರಿಂದ 5 ದಿನ ಹಿಡಿತು. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ಮಧ್ಯಾಹ್ನ ಒಂದು ಸ್ವಲ್ಪ ಬ್ರೇಕ್ ಮಾಡೋದು, ತಿರ್ಗಾ ಒಂದು ಸಂಜೆ ತಿರ್ಗಾ ಫೋನ್ ಮಾಡಿ ಒಂದು 2 ಅವರ್ ಕೂತ್ಕೊಂಡು ಫುಲ್ ಹೆಂಗಿದ್ರೆ ಸ್ಟಾರ್ಟ್ ಪೇಜ್ 1 ಇಂದ ತಿರ್ಗಾ ಪೇಜ್ 20ವರೆಗೂ ಮುಗೀತು. ನಮಗೆ ತಿರ್ಗಾ ಫಸ್ಟ್ ಡೈಲಾಗ್ ಬಾ, ತಿರ್ಗಾ ಅಲ್ಲಿಂದ ಇಲ್ಲಿವರೆಗೂ ಬಾ. ಅದೇ ಥರ ನಾವು ಪ್ರಾಕ್ಟೀಸ್ ಮಾಡಿ ರೆಡಿ ಹೋಗಿತ್ತು. ಅಂದ್ರೆ ಸೆಟ್ ಅಲ್ಲಿ ಆಕ್ಷನ್ ರೋಲ್ ಅಂದ್ರೆ ನಾನು ಬಡ 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 ಹಂಗ್ ಬರ್ತಾ ಇತ್ತು, ಅಷ್ಟು ಕರೆಕ್ಟ್ ಆಗಿ ಕಲ್ತು ಹೋಗಿತ್ತು. ಓಕೆ, ಲವರ್ಸ್ ಹೌದು ಅಂದ್ರೆ ಹೇಗೆ ಓಲ್ಡ್ ಸ್ಕೂಲ್ ಟೈಪ್ ಲವರ್ಸ್ ನೀವು, ಅಥವಾ ಈಗಿನ 2K ಕಿಡ್ಸ್ ಏನು ಲವ್ ಅಲ್ಲಿ ಇರ್ತಾರೆ? ಲವರ್ಸ್ ಎಲ್ಲಾ ಇದ್ರಲ್ಲೂ ಸೇಮ್, ಬಟ್ ದ ವೇ ವಿ ಡೀಲ್ ವಿತ್ ಥಿಂಗ್ಸ್ ಇಸ್ ಡಿಫರೆಂಟ್. ಇವಾಗಿರೋರು ಸ್ವಲ್ಪ ವಿ ಆರ್ ವೆರಿ ಓಕಲ್, ಮಾತಾಡ್ಬಿಡ್ತೀವಿ ನಾವು. ಆಗ ನಾನು ಹಿಂಗೆ ಮಾಡ್ತಾ ಇದ್ದೀನಿ, ನಿನಗೆ ಅರ್ಥ ಆಗ್ತಾ ಇಲ್ವಾ, ನನಗೆ ಸೂಕ್ಷ್ಮದ ನಿಂಗೆ ಸಿಗ್ನಲ್ ಮಾಡ್ತಾ ಇದ್ದೀನಿ, ನಿಂಗೆ ಗೊತ್ತಾಗ್ತಾ ಇಲ್ಲ. ಈಗ ಹಂಗಲ್ಲ, ನಾನು ಅದು ಹೇಳ್ತಾ ಇದ್ದೀನಲ್ವಾ, ನಿನಗೆ ಗೊತ್ತಾಗ್ತಾ ಇಲ್ವಾ ಅಂತ, ಆ ತರ ವೆರಿ ಓಕಲ್ ಅಂತ ಅಷ್ಟೇ. ಅದನ್ನ ನೀವು ಆಗಿನ ಕಾಲದಲ್ಲೂ ಕೆಲವರು ಓಕಲ್ ಇದ್ದಿರ್ಬೋದೇನೋ, ಈಗಿರೋರು ಎಷ್ಟೊಂದ್ ಜನ ಶೈ ನೇಚರ್. ಅಂದ್ರೆ ನಾನು ಹೇಳಿದ್ದೇನಂದ್ರೆ ಇವತ್ತು ಲವ್ಗೆ ಆಕ್ಚುಲಿ ಬೇರೆ ಬೇರೆ ಆಯಾಮಗಳಿವೆ. ಅಂದ್ರೆ ಅದನ್ನ ಬೇರೆ ಬೇರೆ ಹೆಸರಲ್ಲಿ ಕರಿತಾ ಇದಾರೆ ಆಕ್ಚುಲಿ. ಅಂದ್ರೆ ಫ್ಲರ್ಟೇಷನ್ಶಿಪ್ ಅಂತ ಇದೆ, ಹುಕ್ಅಪ್ಸ್ ಮಾತ್ರ ಇರುತ್ತೆ, ಅಥವಾ ಇನ್ನೊಂದಿನ ಆ ತರದ್ದು ಆಕ್ಚುಲಿ ಜಾಸ್ತಿ. ಇದು ಜೆನ್ಯೂನ್ ಅಲ್ಲ, ಇದು ಫ್ಲರ್ಟೇಷನ್ ಹುಕ್ಅಪ್ಸ್ ಅನ್ನೋ ಕ್ಯಾಟಗರಿಗೆ ಬರುವಂತದ್ದಲ್ಲ, ಪ್ಯೂರ್ ಲವ್ ಫಾರ್ಮ್ ಅಲ್ಲೇ ಇರುವಂತ ಒಂದು ಕ್ಯಾರೆಕ್ಟರ್ಗಳು. ಅಂಡ್ ಇನ್ನೊಂದು ನೀವು ಶೈ ನೇಚರ್ ಅಂತ ಇವ್ರು ಹೇಳಿದ್ರಲ್ಲ, ಇಲ್ಲಿ ಆಕ್ಚುಲ್ ಆಗಿ ಪ್ರತಿಯೊಂದು ನಾನು ನೋಡೋದ್ರಲ್ಲಿ ಒಂದು 90% ಅಷ್ಟು ಹುಡುಗಿಗೆ ಶೈ ಇರುತ್ತೆ ಕೆಲವೊಂದು ವಿಷಯಗಳು ಮಾತಾಡೋದಕ್ಕೆ. ಈಗಲೂ ಅಷ್ಟೇ, ಅದು ಓಲ್ಡ್ ಸ್ಕೂಲ್ ಆಗಿರ್ಲಿ, ಈಗಿನ ಪ್ರೆಸೆಂಟ್ ಜನರೇಷನ್ ಆಗಿರ್ಲಿ, ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನ ಮಾತಾಡೋದಕ್ಕೆ, ತನ್ನ ಪ್ರೀತಿಸಿರೋ ಹುಡುಗನ ಹತ್ರ ಮಾತಾಡೋದಕ್ಕೆ ಅವ್ರಿಗೆ ಒಂದು ಶೈ ಇರುತ್ತೆ. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ನಮ್ಮ ಸಕಲ ಬೋಲ್ಡ್ ನನಗೆ ಶೈ, ಅಯ್ಯೋ ಈ ತರ ಮಾತು ಕೇಳ್ಬಿಡಲ್ಲ, ಏನ್ ಮಾಡೋದು ಇಲ್ಲಿ ನಾನು ಅಂತ ಗೊತ್ತಾಗ್ತಿಲ್ಲ, ಆ ತರ ಹಂಗಿರುತ್ತೆ ವಿಷಯ ಇದು. ಬಟ್ ತುಂಬಾ ಓಕಲ್ಲಿನೇ ಆಲ್ಮೋಸ್ಟ್ ನಡೆಯುತ್ತೆ ಇಡೀ ಕಾನ್ವರ್ಸೇಷನ್ ಆ ರೀತಿ. ಸೊ ಅಂದ್ರೆ ಇನ್ನೊಂದು ಹೇಳ್ಬೇಕು, ಫ್ಲರ್ಟೇಷಿಯಸ್ ಹುಕ್ಅಪ್ ಅಂತೆಲ್ಲ ಬಂತಲ್ಲ ನೀವ್ ಹೇಳಿದ್ದಲ್ಲಿ, ಹುಕ್ಅಪ್ ಅನ್ನೋ ವಿಷಯ ಬಿಟ್ಬೇಡ. ಬಟ್ ಫ್ಲರ್ಟೇಷಿಯಸ್ ಅಂತ ಬಂತು ಅಂದ್ರೆ ನನ್ಗೆ ಜೆನ್ಯೂನ್ ಆಗಿರುತ್ತೆ, ಇವ್ರಿಗೆ ಒಂಥರ ಫ್ಲರ್ಟೇಷಿಯಸ್ ಅಲ್ಲಿ ಇರ್ತಾರೆ ಇವರು ಹಾಗೆ. ಬಟ್ ಸಿಚುವೇಶನ್ಶಿಪ್ ಏನಲ್ಲ, ಇದು ಜೆನ್ಯೂನ್ ಎಲ್ಲವು. ಅದೇ ಇವ್ರ ಜೆನ್ಯೂನ್. ಓಕೆ, ನಿಮ್ದು ಇನ್ನು ನಾವೇನು ಅಂತ ನೋಡ್ಬೇಕು. ಅದು ಮುಖ್ಯ ಪಾತ್ರ, ಅದು ನೀವು ನೋಡ್ಬೇಕು, ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ. ಓಕೆ, ಈಗ ಜುಗಲ್ಬಂದಿ ಅಂತ ಹೇಳಿದ್ರೆ ನಾವು ಏನು ಈ ಸಂಗೀತದ ಸಮ್ಮೇಳನ ಏನಿರುತ್ತೆ, ಒಟ್ಟಿಗೆ ಅಲ್ಲಿ ಬೇರೆ ಬೇರೆ ವಾದ್ಯಗಳೆಲ್ಲ ಸೇರಿ ಆಗುವಂಥದ್ದನ್ನ ಜುಗಲ್ಬಂದಿ ಹೇಳ್ತೀವಿ. ಈಗ ನಿಮ್ಮ ಒಂದು ಪಾತ್ರ ಅಥವಾ ನಿಮ್ಮಿಬ್ಬರ ಪಾತ್ರ ಆಕ್ಚುಲಿ ಇಡೀ ಸಿನಿಮಾಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಈಗ ಅಮ್ಮನ ಪಾತ್ರ ಏನೋ ಇದೆ, ಇನ್ನೊಬ್ಬ ಕುರುಡ ಮತ್ತೆ ಮೂಗನ್ ಪಾತ್ರನೂ ಬರುತ್ತೆ. ಸೊ ಆಂಥಾಲಜಿ ಟೈಪ್ ಅಂತ ಹೇಳಿದ್ರು ನಿರ್ದೇಶಕರು, ಬಟ್ ಆಂಥಾಲಜಿನೇ ಅಲ್ಲ. ಅಂದರೆ ಎಲ್ಲ ಕಥೆಗಳಿಗೂ ಒಂದು ಕನೆಕ್ಷನ್ ಇದೆ, ಬಟ್ ಯಾರಿಗೂ ಕನೆಕ್ಷನ್ ಇಲ್ಲ ವ್ಯಕ್ತಿಗಳಿಗೆ. ಸೊ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ನಿಮ್ಮ ಕಥೆ ಅಂತ ಈ ಸಿನಿಮಾಗೆ? ಇದು 3 ಜನದ ಕಥೆಯಲ್ಲೂ ಒಂದೊಂದು ಎಮೋಷನ್ ಪ್ರೈಮರಿ ಎಮೋಷನ್ ಆಗಿರುತ್ತೆ. ಇವಾಗ ಮಾನ್ಸಿ ಅವರ ಟ್ರ್ಯಾಕ್ ಅಲ್ಲಿ ಅಳೋದು ಏನಂತಾರ ಪದ ಗೊತ್ತಾಗ್ತಾ ಇಲ್ಲ, ಎಮೋಷನಲ್ ಟ್ರ್ಯಾಕ್ ಅವ್ರದ್ದು ಜಾಸ್ತಿ. ನಮ್ದು ಶೃಂಗಾರ ರಸ, ಆಮೇಲೆ ಇನ್ನೊಂಥರ ಹ್ಯೂಮರ್ ನಮ್ದ್ರಲ್ಲಿ. ಯಶ್ ಅವ್ರದ್ದು ಮತ್ತೆ ಇವ್ರದ್ದು ಕುತೂಹಲ ಜಾಸ್ತಿ ಇರುತ್ತೆ. ಅಂದ್ರೆ ಅವರಿಬ್ಬರ ಮಧ್ಯೆ ಏನೋ ಒಂದು ಜುಗಲ್ಬಂದಿ ನಡೀತಾ ಇದೆ. ಜುಗಲ್ಬಂದಿ ಸಂಗೀತಕ್ಕೆ, ಸೊ ಈ ಸಿನಿಮಾ ಆದಮೇಲೆ ಕ್ಯಾರೆಕ್ಟರ್ಗಳ ಮುಖಾಂತರ ಜುಗಲ್ಬಂದಿ ಇದೆ ಅಂತ ಒಂದು ಅರ್ಥ ಆಗತ್ತೆ ಈ ಸಿನಿಮಾ ನೋಡಿ ಬಂದವ್ರಿಗೆ. ಇಲ್ಲಿ ನಡೀತಾ ಇರೋದಂದ್ರೆ ನನ್ನ ಮತ್ತೆ ಅರ್ಚನಾ ಮಧ್ಯೆ ಒಂದು ಜುಗಲ್ಬಂದಿ, ಒಂದು ವಿಷಯ ಇಟ್ಕೊಂಡು
ಒಂದು ವಿಷಯದ ಮೇಲೆ ಒಂದು ಜುಗಲ್ಬಂದಿ ಹೋಗ್ತದೆ. ಯಶ್ ಮತ್ತೆ ಸಂತೋಷ್. ಸೊ ಆ ವಿಷಯನ ಬಿಟ್ಟು ಹೊರಗಡೆ ಏನು ಕಥೆ ಇಲ್ಲ ಇಲ್ಲಿ ಈ ಸಿನಿಮಾದಲ್ಲಿ. ನಮ್ದು ಎಲ್ಲೂ ಬೇರೆ ಕಡೆ ಹೋಗ್ತಾ ಇಲ್ಲ. ಇಂಟೆಂಟ್ ಒಂದೇ, ಬಟ್ ಎಮೋಷನ್ಸ್ 3 ಜನದ್ರಲ್ಲೂ ಡಿಫ್ರೆನ್ಸ್ ಇದೆ. ನನಗೆ ಸೆಲ್ಫಿಶ್ ಆಗಿ ನಾನು ನಿಮಗೆ ಹೇಳಬೇಕು ಅಂದ್ರೆ, ಈ ನನಗೆ ಎಮೋಷನ್ ಅದು ಏನ್ ಕೊಟ್ಟಿದಾರೋ ನನಗದ್ ಪ್ಲಸ್. ಯೂಶಲಿ ಒಬ್ರಿಗೆ ಇವಾಗ ಒಂದು ಎಕ್ಸಾಂಪಲ್ ಅಂತ ತಗೊಳಕ್ ಹೋದ್ರೆ, ಇವಾಗ ಇಡೀ ಸಿನಿಮಾ ಅಳೋದಿತ್ತು ಅಂದ್ರೆ ನಾನು ಒಂದ್ 2 ಸಲ ಯೋಚನೆ ಮಾಡ್ಬೇಕಾಗುತ್ತೆ. ನಾನು ಅದನ್ನ ರಿಯಲ್ ಆಗಿ ನಾನು ಅದನ್ನ ಚೆನ್ನಾಗಿ ಮಾಡ್ಬೋದಾ ಅನ್ನೋದು. ಸೊ ಆ ತರ ಹಂಗ್ ನೋಡಕ್ ಹೋದ್ರೆ ಒಬ್ರಿಗೆ ಪ್ಲಸ್ ಇರುತ್ತೆ, ಕೆಲವ್ರಿಗೆ ಇವಾಗ ಯಾರಿಗೂ ಒಬ್ರಿಗೆ ರೊಮ್ಯಾನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಅಯ್ಯೋ ಎಲ್ಲ ಓಕೆ, ಈ ರೊಮ್ಯಾನ್ಸ್ ಮಾತ್ರ ಕರೆಕ್ಟ್ ಆಗಿ ಕಷ್ಟ ಆಗತ್ತೆ ಅಂತ. ಸೊ ಆ ವಿಷಯದಲ್ಲಿ ನಾನು ಸೆಲ್ಫಿಶ್ ಆಗಿ ನನಗ್ ಕೊಟ್ಟಿರೋ ರಸ ನನಗೆ ಈಸಿಯಾಗಿ ಅಂದ್ರೆ ಆರ್ಗ್ಯಾನಿಕ್ ಆಗಿ ಬರೋ ಅಂತದ್ದು ಇತ್ತು. ಅಂದ್ರೆ ನಮ್ ಕಾಂಟ್ರಿಬ್ಯೂಷನ್ ಅದ್ರಲ್ಲಿ ಇನ್ನ ಕಾನ್ಫಿಡೆನ್ಸ್ ಜಾಸ್ತಿ ಅಷ್ಟೇ. ಈಗ ಆ್ಯಕ್ಚುಲಿ ನಂಗೆ ಅಂದರೆ ಜಸ್ಟ್ ಒಂದು ಗ್ಲಿಮ್ಸ್ ನಾನು ನೋಡಿರೋದಷ್ಟೇ. ಯಾವುದೊಂದು ಹಳೆ ಟ್ರೈಲರ್ ಅಂತ ಏನೋ ಒಂದು ಸಿಕ್ತು ನನಗೆ. ಬರೀ ಸಂಭಾಷಣೆ ಆಗ್ತಾ ಇದೆ ಯಾವುದೊಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ. ನಿರ್ದೇಶಕರು ಹೇಳಿದ್ರು ಏನೋ ಡಿವೈನ್ ಸೆಕ್ಸ್ ಬಗ್ಗೆ ಆ ಥರ ಏನೋ ಸ್ವಲ್ಪ ವಿಷಯ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ ಅಂತ. ಸೊ ಈ ಒಂದು ವಿಷಯ ಅಂದಾಗೆ ನಿಮ್ಮಿಬ್ಬರು ಕಾಂಬಿನೇಷನ್ ಅಂತ ಅಂದ್ಕೊಳ್ಳುವಾಗ ನಿಮಗೆ ಈ ಪಾತ್ರ ನೀವು ಹೆಂಗೆ ಅಪ್ರೋಚ್ ಮಾಡ್ಬೋದು ಅಂತ ಅನ್ನಿಸ್ತು ನಿಮ್ಮಿಬ್ಬರಿಗೂ? ಫಸ್ಟ್ ಬಂದು ಈ ಥರ ಹೇಳಿದಾಗ ಓಕೆ ನನಗೆ ಪೇರ್ ಆಗಿ ಇವ್ರು ಇರ್ತಾರೆ, ಅಥವಾ ನಿಮಗೆ ಅಶ್ವಿನ್ ಅವರು ಪೇರ್ ಆಗಿರ್ತಾರೆ ಅಂತ ಹೇಳುವಾಗ ಹೆಂಗೆ ಅಪ್ರೋಚ್ ಮಾಡ್ಬೋದು, ಎಷ್ಟು ಕನ್ವಿನ್ಸ್ ಮಾಡ್ಬೋದು ಅಂತ ಹೆಂಗೆ ಅನಿಸ್ತು ನನಗೆ? ಒಂದು ಆ ಥರ ಟಾಪಿಕ್ ಅಡ್ರೆಸ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಯಾರಿಗೂ ಎಲ್ಲಾ ತರ ಏನ್ ಹೇಳ್ಕೊಡೋದಿಲ್ಲ ಯಾರು. ಅಂದ್ರೆ ಅದೇ ಎಕ್ಸ್ಪೆಕ್ಟ್ ನಾವು ಇದು ಆಲ್ರೆಡಿ ನಾವು ಕಲ್ತ್ ಬಂದ್ಬಿಟ್ಟಿರ್ಬೇಕು ಅಂತ. ಸೊ ನಾನು ತುಂಬಾ ವಿಷಯನ ನಾನು ಮೂವೀಸ್ ಅಲ್ಲೇ ನೋಡಿ ತಿಳ್ಕೊಂಡಿರೋದು. ಸೊ ಆ ವಿಷಯದಲ್ಲಿ ಇವ್ರು ಈ ಟಾಪಿಕ್ ಅಡ್ರೆಸ್ ಮಾಡ್ತಿರೋದು ನನಗೆ ತುಂಬಾ ಇಷ್ಟ ಆಯ್ತು. ಒನ್. ಅಂಡ್ ಇನ್ನೊಂದು, ನಾನು ಅದನ್ನ ನನಗೆ ಐ ಹ್ಯಾವ್ ಮೈ ಓನ್ ಲೈನ್ಸ್. ನಾನು ಅದನ್ನ ದಾಟಿ ನಾನು ಕೆಲವೊಂದು ಪರದೆ ಮೇಲೆ ನಾನು ಆ ಥರದ್ದು ಮಾಡಕ್ ಇಷ್ಟ ಆಗಲ್ಲ ನನಗೆ. ಸೊ ಇವ್ರು ಅದನ್ನ ಟ್ರೀಟ್ ಮಾಡಿರೋದು ಎಷ್ಟು ಅಂದ್ರೆ ವಲ್ಗರ್ ಅಲ್ಲದೆ ಕಾನ್ವರ್ಸೇಷನ್ ಮೂಲಕ ಅದನ್ನ ಇವ್ರು ಇದು ಮಾಡ್ತಿರೋದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂಡ್ ಅಶ್ವಿನ್ ಅವ್ರ ಜೊತೆ ನಾನು ಮುಂಚೆ ವರ್ಕ್ ಮಾಡಿದ್ದೀನಿ, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಂಡ್ ಐ ಫೀಲ್ ವೆರಿ ಕಂಫರ್ಟಬಲ್ ವರ್ಕಿಂಗ್ ವಿತ್ ಹಿಮ್ ಅಂಡ್ ವಿ ಹ್ಯಾವ್ ದಟ್ ವರ್ಕಿಂಗ್ ರಿಲೇಶನ್ಶಿಪ್. ಸೊ ನಾನು ಇವ್ರ ಜೊತೆ ಮಾಡ್ತಾ ಇದ್ದಿದ್ದು, ನಾನು ಇವ್ರಿಗೆ ಅದೇ ಹೇಳ್ತಾ ಇದ್ದೆ, ಅಶ್ವಿನ್ ನೀವು ಇದ್ದಿದ್ದಕ್ಕೆ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿದೆ, ಅಂದ್ರೆ ವಿ ನೋ ಈಚ್ ಅದರ್, ಸೊ ಐ ಥಿಂಕ್ ವಿ ಶುಡ್ ಡೂ ಅಂತ ಅವ್ರಿಗೂ ಇತ್ತು, ಮಾಡಬೇಕಾಗಿತ್ತು ಈ ಥರ. ಸೊ ನೀವು ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ಡಿಸ್ಕಸ್ ಮಾಡ್ತಾ ಇರೋ ವಿಷಯ? ಆಲ್ಮೋಸ್ಟ್ ಎಲ್ಲ ಅರ್ಜನ ಹೇಳ್ಬಿಟ್ಟಿದಾರಲ್ಲಿ. ಲೈಕ್ ಅದೇ ನನಗೆ ಫಸ್ಟ್ ಟೈಮ್ ಅಂದ್ರೆ ಏನು ಗೊತ್ತಾ, ಅಲ್ಲೊಂದು ನನ್ನ ಗ್ಲಿಮ್ಸ್ ಅಲ್ಲಿ ಒಂದು ಸಂಭಾಷಣೆ ಬರುತ್ತೆ, ಅಂದ್ರೆ ಸ್ಪರ್ಶದಿಂದ ಪ್ರೀತಿ ಸಾಯುತ್ತೆ, ಬಟ್ ಪ್ರೀತಿ ಆದ್ರೂ ಕೂಡ ಸ್ಪರ್ಶನ ಬಯಸ್ತಾ ಇರುತ್ತೆ ಅಂತ. ಸೊ ಆ ಥರದ್ದು ಕೆಲವೊಂದು ಸೂಕ್ಷ್ಮವಾದ ವಿಷಯಗಳನ್ನ ಮಾತಾಡಿದ್ದೀರಿ ಆಕ್ಚುಲಿ ಈ ಸಿನಿಮಾದಲ್ಲಿ. ದಟ್ ಈಸ್ ಅಂದ್ರೆ ಬೋಲ್ಡ್ ಅಂತಾನೆ ಹೇಳ್ಬೋದು ಒಂದು ರೀತಿಯಲ್ಲಿ. ಯಾಕಂದ್ರೆ ಆ ವಿಷಯನ ತುಂಬಾ ಜನ ಎಲ್ಲೂ ಸಿನಿಮಾದಲ್ಲಿ ಅಫ್ಕೋರ್ಸ್ ಎಲ್ಲೂ ನಾನು ಕನ್ನಡ ಸಿನಿಮಾಗಳಲ್ಲಿ ಮಾತಾಡಿದ್ದು ಬಹಳ ಕಡಿಮೆ ನಾನು ನೋಡಿದ್ದು. ಅಂದ್ರೆ ಇಲ್ಲಿ ಅಂಡರ್ಲೈಯಿಂಗ್ ಅಲ್ಲಿ ನೀವು ಏನು ಹೇಳಕ್ ಹೊರಟಿದ್ದೀರಾ ಎಕ್ಸಾಕ್ಟ್ಲಿ ಅಂತ? ಈಗ ನೋಡಿ, ನೀವು ಹೇಳಿದ್ರಲ್ಲ ಸ್ಪರ್ಶ ಅಂತ ಒಂದು ಪದ ಬಳಕೆ ಮಾಡಿದ್ವಿ. ಹೌದು, ನೀವೇ ಹೇಳಿದ್ದಲ್ಲಿ. ಹೌದು, ಆಕ್ಚುಲಿ ನಾನು ಹೇಳಿರೋ ಡೈಲಾಗ್ ಅದು. ಆಯ್ತಾ, ಸಾರಿ, ನಮ್ಮ ಸಕಲ ಹೇಳಿರೋದು ಸ್ಪರ್ಶಗಳು, ಸಕಲ ಹೇಳಿರೋ ಡೈಲಾಗ್. ಸ್ಪರ್ಶ ಬದಲಾಗಿ ಬೇರೆ ಪದ ಯೂಸ್ ಮಾಡಿದ್ರೆ ಅದು ಕೇಳಿಸೋದಕ್ಕೆ ಹೆಂಗಿರೋದು? ಸ್ವಲ್ಪ ವಲ್ಗರ್ ಅನ್ಸುತ್ತೆ. ಆ ಥರದ್ದು ಯಾವುದೂ ಇಲ್ಲ. ಕರೆಕ್ಟ್. ಟಾಪಿಕ್ ಇರೋದೇನು, ಈ ವಿಷಯ ಇಷ್ಟೇ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುವಂತ ವಿಷಯ ಮಾತಾಡ್ತಿದೀವಿ ನಾವು. ನಡೀದೇ ಇರೋದೇನು ಮಾತಾಡ್ತಿಲ್ಲ, ನಡೆದಿರುವಂತ ವಿಷಯನೇ ಮಾತಾಡ್ತಿರೋದು. ಅದನ್ನ ಎಷ್ಟು ಸೂಕ್ಷ್ಮವಾದ ವಿಷಯನ ಎಷ್ಟು ನೀಟಾಗಿ ಮಾತಾಡ್ತೀವಿ ಅನ್ನೋದೇ ಮುಖ್ಯ ಬರುತ್ತೆ. ಅದೇ ಮುಖ್ಯವಾಗಿರೋದು. ನಾವು ಅಕಸ್ಮಾತ್ ಆಗಿ ಅದನ್ನ ನಾರ್ಮಲ್ ಆಗಿ ಈ ಬೇರೆ ಪದಗಳು ಯೂಸ್ ಮಾಡಿ ಥರ್ಡ್ ಕ್ಲಾಸ್ ಆಗಿ ಮಾತಾಡಿದ್ರೆ ಅದು ಕೂತ್ಕೊಂಡು ಸಿನಿಮಾ ನೋಡ್ತಿರೋರ್ಗು ಕೆಟ್ಟದಾಗ ಕೇಳಿಸುತ್ತೆ, ಕೆಟ್ಟದಾಗ ಕಾಣಿಸುತ್ತೆ. ಆಯ್ತಾ, ನಾವು ಅದನ್ನ ಮಾಡಕ್ ಹೋಗಿಲ್ಲ. ಆ ಒಂದು ಟಾಪಿಕ್ನ ಟಚ್ ಮಾಡಿದೀವಿ. ಟಚ್ ಮಾಡಿದ್ರು ಅದು ಒಂದು ಲೈಕ್ ಎಜುಕೇಶನ್ ಅಂತಲೇ ಹೇಳ್ಬೋದು ಒಂದು ಲೆಕ್ಕದಲ್ಲಿ ನಾವು. ಯಾಕೆಂದ್ರೆ ತುಂಬಾ ಜನ ಈಗಿನ ಜನ್ರೇಷನಲ್ಲಾಗಲಿ ನಮ್ಮ ಜನ್ರೇಷನ್ನೇ ತಗೊಳ್ಬೋದು, ಯಾವತ್ತೂ ನಮ್ಮ ಭಾರತದಲ್ಲಿ ಮೇಜರ್ ಆಗಿ ಅದರದ್ದೊಂದು ಎಜುಕೇಷನೇ ಇಲ್ಲ. ಅದರದ್ದೊಂದು ಎಜುಕೇಷನ್ ಇಲ್ದಿರೋದ್ರಿಂದ ತುಂಬಾ ತುಂಬಾ ಕಾರಣಗಳಿದೆ, ಅಂದರೆ ತುಂಬಾ ತುಂಬಾ ಪ್ರಾಬ್ಲಮ್ಗಳಾಗಿದೆ ಅಲ್ಲಿ. ಆಯ್ತಾ, ಆ ಒಂದು ಎಜುಕೇಷನ್ ಬರಬೇಕು. ಈ ಎಜುಕೇಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಮನೆಯಿಂದನೇ ಶುರು ಆಗ್ಬೇಕಾದು ಹೆಂಗೆ ಅಂತ? ಮನೆಯಿಂದ ಆಗ್ಬೇಕು. ಅಂದ್ರೆ ಆ ರೈಟ್ ಏಜ್ ಅಲ್ಲಿ ಇವಾಗ ತಿಳುವಳಿಕೆ ಸ್ಕೂಲಲ್ಲೆಲ್ಲ. ಸರಿ, ನೀವು ಹೇಳ್ಬಿಡಿ. ಸಾರಿ. ಹಿಂಗೆ ಇರುತ್ತಾ ನಿಮ್ಮ ಕಾನ್ವರ್ಸೇಷನ್? ಹಿಂಗೆ ಇರುತ್ತಾ ಹೇಗೆ? ಇಂಥದ್ದೊಂದು ವಿಷಯ ಇದೆ ನಿಮ್ಮ ಜೀವನದಲ್ಲಿ, ನಿಮ್ದು ಒಂದು ಟೈಮು, ಒಂದು ಗಳಿಗೆನಲ್ಲಿ ಇಂಥ ಒಂದು ವಿಷಯಕ್ಕೆ ನೀವು ಸಂಬಂಧಪಟ್ಟಿರ್ತೀರಾ, ನಿಮ್ಮ ಜೀವನದಲ್ಲೂ ನಡೆಯುತ್ತೆ ಅನ್ನೋದು ಅದನ್ನ ಸ್ಟಾರ್ಟಿಂಗ್ ಇಂದಲೇ ಗೊತ್ತಿರಬೇಕು ಅವ್ರಿಗೆ. ಆಯ್ತಾ, ಅಂಡ್ ಆ ವಿಷಯನ ಯಾವ ತರ ಹೇಳ್ಕೊಡ್ತೀವೋ ಅದ್ರ ಮೇಲೆ ಅವ್ರ ಮುಂದಕ್ಕೆ ಪೋಟ್ರೆ ಆಗೋದು. ಆ ಯಾವ ವ್ಯಕ್ತಿಗೆ ಹೇಳ್ತಿದೀವಿ, ಈಗ ಒಂದು ಏಜ್, ಇವ್ರು ಹೇಳ್ದಂಗೆ ಒಂದು ಏಜ್ ಸರ್ಟನ್ ಕ್ಯಾಟಗರಿ, ಲೈಕ್
ಅರೌಂಡ್ ಒಂದು 14-13 ವರ್ಷದಲ್ಲಿ ಅವರು ಯಾವಾಗ ವಯಸ್ಸು ಒಂದು ಟೀನೇಜ್ ಮುಗಿಸ್ಕೊಳಕ್ ಬಂದ್ಬಿಡ್ತಾರೆ ಇನ್ನೇನು ಅಂತ ಹೇಳ್ತಾರೆ, ಅವ್ರಿಗೆ ಅಟ್ಲೀಸ್ಟ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ, ಅದು ಗೌಪ್ಯವಾಗಿ ಬಚ್ಚಿಟ್ಟು ಇವಾಗ ಎಕ್ಸಾಂಪಲ್ ನಮ್ಗೆ ಏನೋ ಒಂದು ತಿಂಡಿ ಬಚ್ಚಿಟ್ರೇನೆ ಆ ತಿಂಡಿ ಜಾಸ್ತಿ ಆಗುತ್ತೆ, ಅದು ಇಲ್ಲ ಆಗ್ತಾ ಇರೋದು. ಓಕೆ, ಸೊ ಅದನ್ನ ಓಪನ್ ಆಗಿ ಅದನ್ನ ಮಾತಾಡಿ ಕ್ಲಾರಿಟಿ ತಗೊಂಡ್ಬಿಟ್ರೆ ನಮ್ಗೆ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ತರ. ಇವಾಗ ಜನರಲಿ ಸ್ಕೂಲಲ್ಲೂ ಅಷ್ಟೇ ಏನಾದ್ರು ಸ್ವಲ್ಪ ಸೆನ್ಸಿಟಿವ್ ಟಾಪಿಕ್ಸ್ ಇತ್ತು ಅಂತ ಅಂದ್ರೆ ಇದನ್ನ ನೀವು ಮುಂದಿನ ಕ್ಲಾಸ್ಗಳಲ್ಲಿ ಓದ್ಕೋತೀರಾ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಅಂಡ್ ವಿತ್ ಆಲ್ ಯು ಡ್ಯೂ ರೆಸ್ಪೆಕ್ಟ್, ಈ ತರ ಪೀರಿಯಡ್ ಇಶ್ಯೂ ಬಂದಾಗ್ಲೂ ಬಾಯ್ಸ್ ಗೋ ಔಟ್ ಸೈಡ್ ಗರ್ಲ್ಸ್ ಜೊತೆ ನಾನು ನಿಮ್ಗೆ ಮಾತಾಡ್ತೀನಿ, ಹುಡುಗರಿಗೂ ಗೊತ್ತಾಗ್ಬೇಕು. ಅದೆಲ್ಲ ಐ ಥಿಂಕ್ ಅದ್ರಲ್ಲಿ ಏನೋ ಶೈ ಮಾಡ್ಕೊಳ್ಳೋದು ಅಂತದ್ ಏನು ಇರಲ್ಲ. ಜನರಲ್ ನಾಲೆಜ್ ಎಲ್ರಿಗೂ ಗೊತ್ತಿರ್ಬೇಕು. ಸಡನ್ ಆಗಿ ಇವಾಗ ನಾಳೆ ಅವ್ರಿಗೆ ಒಂದಿನ ಮದ್ವೆ ಆಗಿ ನನ್ಗೆ ಈ ತರ ವಿಷಯನೇ ಗೊತ್ತಿಲ್ಲ ಅನ್ನೋದು ಎಷ್ಟು ದಡ್ಡತನ ಹೇಳಿ. ಕರೆಕ್ಟ್. ಸೊ ಆ ಏಜ್ ತಕ್ಕಂಗೆ ಆ ನಾಲೆಜ್ ಇದ್ರೆ ಒಳ್ಳೇದು. ಸೆಕ್ಸ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಸೆಕ್ಸ್ ಎಜುಕೇಶನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಇವಾಗ ನನ್ಗೆ ಸಿನಿಮಾ ನೋಡ್ಬೇಕಾರೆ ಓಕೆ ಲೈಟ್ ಆಫ್ ಆಗೋಯ್ತು, ಇವ್ರ ಒಳಗೆ ಏನ್ ಮಾಡ್ತಿದಾರೆ ಗೊತ್ತಿಲ್ಲ, ಮಗು ಹೆಂಗಾಯ್ತು, ಇವಾಗ ಎಷ್ಟು ಚಿಕ್ಕ ವಯಸ್ಸಲ್ಲಿ ಅನ್ಸ್ತಾ ಇತ್ತಲ್ಲ, ಹಿಂಗ್ ಮಗು ಹೆಂಗಾಗತ್ತೆ ಆತರ. ಒಬ್ರೊಬ್ರಿಗೆ ಒಂದೊಂದು ಕತೆ ಇರುತ್ತಲ್ಲ ಯೂಶಲಿ ಪರ್ಸೀವ್ ಮಾಡ್ಕೊಳ್ಳೋದು. ಸೊ ಅದು ದಟ್ ಇಸ್ ನಾಟ್ ಅ ಜೋಕ್ ಎನಿಮೋರ್. ಐ ಥಿಂಕ್ ಅವ್ರಿಗೆಲ್ರಿಗೂ ಗೊತ್ತಿರ್ಬೇಕು ಹೇಗಾಗುತ್ತೆ. ಅಂದ್ರೆ ಇದು ಬ್ರಾಡರ್ ಸೆಕ್ಸ್ ಎಜುಕೇಶನ್ ಶುಡ್ ಬಿ ಇನ್ ಎ ಸೈಂಟಿಫಿಕಲ್ ವೇ. ಹೌದು, ಸೈಂಟಿಫಿಕಲ್ ವೇನಲ್ಲಿ ಲೈಕ್ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ಹೌದು, ಅದೇ ಈಗ ನೀವು ಹೇಳ್ದಂಗೆ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಈ ವಿಷಯನ, ಅದೇ ಇವನ್ ಸರ್ ಕೂಡ ಹೇಳಿದ್ರು, ಜಾಸ್ತಿ ಮುಚ್ಚಿಡೋಕೆ ಪ್ರಯತ್ನ ಪಟ್ಟಷ್ಟು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಕ್ಯೂರಿಯಾಸಿಟಿ ಜಾಸ್ತಿ ಆದಷ್ಟು ನಾವೇನೀಗ ಕೆಲವೊಂದೆಲ್ಲ ಎಕ್ಸ್ಟ್ರೀಮ್ ಕಂಡೀಷನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅದು ಅಂದ್ರೆ ಯಾವುದೋ ಚಿಕ್ಕ 6 ವರ್ಷದ ಹುಡುಗಿ ಮೇಲೆ ರೇಪ್ ಆಯ್ತಂತೆ, ಖಂಡಿತ ಆ ತರದ ವಿಷಯಗಳು ತುಂಬಾ ಅದೆಲ್ಲ ಜಾಸ್ತಿ. 6 ವರ್ಷದ ಹುಡುಗಿ ಗೊತ್ತಿರ್ಬೇಕು ಇದು ಬ್ಯಾಡ್ ಟಚ್ ಅಂತ. ಹೌದು, ಅದೇ ಗೊತ್ತಿಲ್ಲ ಅಂದ್ರೆ ತಪ್ಪಾಗತ್ತಲ್ಲ. ಅಂಡ್ ಅಗೇನ್ ಅದೇ ಇನ್ಫ್ಯಾಕ್ಟ್ ನನಗೆ ಪರಿಚಯ ಆಗಿರುವಂತಹ ಹೆಣ್ಮಕ್ಳು ಇಲ್ಲಿ ನೀವು ಸಾರಿ ಇಂಟರಪ್ಟ್ ಮಾಡ್ತಿರೋದಕ್ಕೆ, ಇಲ್ಲಿ ನೀವು ಹೇಳಿದ್ರೆ 6 ವರ್ಷದ ಹುಡುಗಿ ಮೇಲೆ ಒಂದು ರೇಪ್ ಆಗತ್ತೆ ಅಂತ ಹೇಳಿದಲ್ಲ, ಅಲ್ಲಿ ಪ್ರಾಬ್ಲಮ್ ಇರೋದು 6 ವರ್ಷದ ಹುಡುಗಿದಲ್ಲ ಆಯ್ತಾ. ಯಾರು ಮಾಡಿದ್ನೋ ಆತ ಇದಾನಲ್ಲ, ಆತನಿಗೆ ಪ್ರಾಪರ್ ಎಜುಕೇಶನ್ ಇಲ್ಲ, ಆತನಿಗೆ ಪ್ರಾಪರ್ ಆಗಿ ಇದಿಲ್ಲ, ಆತನಿಗೆ ಅದ್ರ ಮೇಲೆ ಕ್ಯೂರಿಯಾಸಿಟಿ ಹುಟ್ಟಿರೋದಕ್ಕೋಸ್ಕರ ಅವನು ಆತರ ವಿಕೃತನಾಗಿರೋದಲ್ಲಿ. ಕರೆಕ್ಟ್. ಅವನಿಗೆ ಒಂದು ಪ್ರಾಪರ್ ವಯಸ್ಸಿನಲ್ಲಿ ಅವನಿಗೆ ಇದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆಗಳು ಕೊಟ್ಕೊಂಡು ಬಂದಿದ್ರೆ ಯಾವುದೇ ತರ ಈ ಥರದ್ದು ಒಂದು ಅನಾಹುತಗಳಾಗೋದಿಲ್ಲ. ಹೌದು ಹೌದು, ಪಾಪ ಅಂದ್ರೆ ತಪ್ಪಿದಸ್ತ ಅವನು ಕೊನೆಗೆ ಐ ಮೀನ್ ವಿಕ್ಟಿಮ್ ಕಾರ್ಡ್ ಅಂತ ಚಿಕ್ಕ ಹೆಣ್ಣು ಮಕ್ಕಳುಗಳು, ಅದು ತಪ್ಪು ಅಲ್ಲಿ. ಕರೆಕ್ಟ್ ಅಲ್ಲ, ಎಕ್ಸಾಕ್ಟ್ಲಿ ರೇಪ್ ಅಂತ ಬರುವಾಗ ಆಫ್ಕೋರ್ಸ್ ಅಲ್ಲಿ ಏನು ಹುಡುಗ ಇನ್ವಾಲ್ವ್ ಆಗಿರ್ತಾನೆ ಅವಂದೇ ತಪ್ಪದು. ಬಟ್ ಈಗ ಅಂದ್ರೆ ಹೋಮ್ ಅಲ್ಲಿ ಮನೆಗಳಲ್ಲಿ ಆಕ್ಚುಲಿ ಹೆಣ್ಮಕ್ಳ ಮೇಲೆ ಕೆಲವೊಂದು ಈ ಬ್ಯಾಡ್ ಟಚ್ ಅವ್ರು ಹೇಳಿದಾಗೆ ಅದಾಗ್ತಾ ಇದೆಯಲ್ಲ, ಇಟ್ ಈಸ್ ಲೈಕ್ ವೆರಿ ಕಾಮನ್ ಅನ್ನೋ ತರ ಆಗಿದೆ. ಅಂದ್ರೆ ನಾನು ಯಾರನ್ನೆಲ್ಲ ನನಗೆ ಫ್ರೆಂಡ್ಸ್ ಇರ್ತಾರೋ ಅವರೆಲ್ಲ ಒಂದೊಂದು ಸ್ಟೇಜಸ್ ಅಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅವ್ರ ಚಿಕ್ಕಪ್ಪನಿಂದನೋ ಅವ್ರ ಮಾವನಿಂದನೋ ಆ ಥರದ್ದೆಲ್ಲ. ಅಂದರೆ ಅವರಿಗೆ ಆ ಟೈಮಲ್ಲಿ ಇವ್ರು ಮುಟ್ತಾ ಇರೋದು ಸರಿನಾ ಇಲ್ವಾ ಅದು ಗೊತ್ತಿಲ್ಲ, ಅದನ್ನು ಅವ್ರ ತಂದೆ ತಾಯಿಗಳು ಹೇಳ್ಕೊಟ್ಟಿರಲ್ಲ. ಆ ಥರದ್ದು ಸಾಕಷ್ಟು ನಾವು ನೋಡಿದ್ದೀವಿ ಆ್ಯಕ್ಚುಲಿ. ಸೊ ಇದನ್ನೆಲ್ಲ ಮೊದಲೇ ಅಡ್ರೆಸ್ ಮಾಡಿರ್ತಿದ್ರೆ ಬಹುಶಃ ಅವ್ರು ಆಗಲೇ ಧ್ವನಿ ಎತ್ತುತ್ತಾ ಇದ್ರು ಮೋಸ್ಟ್ಲಿ ಮಕ್ಕಳುಗಳು, ಅದು ಅನಿಸಿದೆ. ಅಂಡ್ ಅಗೇನ್ ನೀವು ಹೇಳ್ದಂಗೆ ನಾನು ಕೇಳ್ಪಟ್ಟದ್ದು ಏನಂದ್ರೆ, ಹೌದು ಒಂದು ಟೈಮಲ್ಲಿ ಅದೇ ನೀವು ಹೇಳ್ದಂಗೆ ಚಿಕ್ಕಪ್ಪನೋ ಮಾವನೋ ಯಾರೋ ಸಂಬಂಧಿಕರು ಯಾರೋ ಒಬ್ರು ಈ ಥರ ಬ್ಯಾಡ್ ಟಚ್ ಅನ್ನೋದಿದ್ದಾಗ ಅದು ಹೆಣ್ಣು ಮಗು ಹೋಗಿ ತಾಯಿ ಹತ್ರ ಹೇಳ್ಕೊಂಡ್ರು ಯಾರಿಗೂ ಹೇಳ್ಬೇಡ, ಹೌದು ಸುಮ್ಮನೆ ಇದ್ಬಿಡು. ಅಪ್ಪನದ್ರು ಆ ಥರ ಎಲ್ಲ ಮಾಡಲ್ಲ, ಸುಮ್ಮನೆ ಇದ್ಬಿಡು. ಆ ಥರದ್ದು ಆಗಿರೋ ತುಂಬ ಸಿಚುವೇಶನ್ಗಳಿದೆ ಆಯ್ತಾ. ಅದನ್ನು ನಾನು ಕೇಳಿದ್ದೀನಿ ಅಲ್ಲಿ ಆ್ಯಕ್ಚುಲಿ. ಕರೆಕ್ಟ್. ಅದುಗಳಾಗಬಾರ್ದು, ಅಲ್ಲಿ ಕೂತು ಅದನ್ನ ಖಂಡಿಸ್ಬೇಕಲ್ಲಿ. ಯಾಕೆ ಈ ಥರ ಮಾಡಿದೆ ಅಂತ ಮಾತಾಡಿ ಧ್ವನಿ ಎತ್ತೋದಕ್ಕೆ ಬಂದರೆ ಆಗ ಆ ಕ್ರೈಮ್ ರೇಟ್ಗಳು ಕಮ್ಮಿ ಆಗುತ್ತೆ ಅಟ್ಲೀಸ್ಟ್ ಅಲ್ಲಿ. ಕರೆಕ್ಟ್. ಈಗ ಟೀನೇಜ್ ಹಂತಕ್ಕೆ ಬಂದಾಗ ಅರ್ಚನಾ ಅವ್ರು ಹೇಳ್ದಂಗೆ ಅಂದರೆ ಸೆಕ್ಸ್ ಎಜುಕೇಷನ್ ಬಗ್ಗೆ ತುಂಬ ಇಂಪಾರ್ಟೆಂಟ್. ಅದು ಮನೆಯಿಂದನೂ ಕೂಡ ಬಂದರೆ ಒಳ್ಳೆಯದು. ಬಟ್ ನಾವು ಇವತ್ತಿನ ಸಮಾಜದಲ್ಲಿ ಈಗ ಪೇರೆಂಟ್ಸ್ ಜೊತೆಗೆ ನಾವು ಈ ಸೆಕ್ಸ್ ವಿಷಯದ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ತಿಳುವಳಿಕೆ ಪಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಆಗುತ್ತಾ? ಖಂಡಿತ ಸಾಧ್ಯ ಇದೆಯಾ? ಅದು ಇದು ನೀವು ಟ್ಯಾಬು ಅಂತ ಅನ್ಕೊಂಡ್ರೆ ಅದು ಟ್ಯಾಬು. ಇಲ್ಲಿ ನೀವು ಫ್ರೆಂಡ್ ತರ ಇದ್ದು ನೀವು ಅದನ್ನ ಎಜುಕೇಟ್ ಮಾಡೋ ರೀತಿ, ಇವಾಗ ಸೇಮ್ ಆ ಸೆನ್ಸಿಟಿವ್ ಟಾಪಿಕ್ ಡೈರೆಕ್ಟರ್ ದಿವಾಕರ್ ಅವ್ರು ಹೇಗೆ ಟ್ರೀಟ್ ಮಾಡಿದ್ದಾರೆ, ಅವ್ರು ಕಾನ್ವರ್ಸೇಷನ್ ಮೂಲಕ ಮಾಡಿದ್ದಾರೆ, ಬೇರೆ ತರನು ಮಾಡ್ಬೋದಾಗಿತ್ತು. ಸೊ ಎಲ್ಲ ನಾವು ಹೇಳೋ ವಿಧಾನದ ಮೇಲೆ ಇದೆ ಅಂತ ನನ್ಗನ್ಸುತ್ತೆ. ಫ್ರೆಂಡ್ಲಿಯಾಗಿ ನೋಡೋ ಈ ತರ ಹಿಂಗೆ ಎಜುಕೇಟ್ ಮಾಡೋದ್ರಿಂದನೂ ಕಲಿತಾರೆ. ಸೊ ಆ ತರ ಇಂಪೋಸ್ ಮಾಡೋದು ಒಳ್ಳೇದು ಅಂತ. ಅಂಡ್ ಎಷ್ಟೋ ಪೇರೆಂಟ್ಸ್ ಇವಾಗ ಮುಂಚೆ ತರ ಗ್ಯಾಪ್ಸ್ ಇಲ್ಲ. ಇವಾಗ ನಾನು ನನ್ನ ತಂದೆ ಜೊತೆ ತುಂಬಾ ಫ್ರೆಂಡ್ಲಿಯಾಗೇ ಇದ್ದೀನಿ. ಸೊ ಐ ಶೇರ್ ಮೋಸ್ಟ್ ಆಫ್ ದಿ ಥಿಂಗ್ಸ್. ನನ್ಗೇನದು ಅದು ಹೇಳಬಾರ್ದೇನೋ ಇದು ಅನ್ನಿಸ್ತಾ ಇಲ್ಲ ಗ್ಲಾಡ್ಲಿ. ಬಟ್ ಆ ಥರ ರಿಲೇಶನ್ಶಿಪ್ ಮೇಂಟೈನ್ ಮಾಡಿದ್ರೆ ಕರೆಕ್ಟ್, ಅದು ಒಳ್ಳೇದು. ಅಂಡ್ ಅಗೇನ್ ಈಗ ಡಿವೈನ್ ಸೆಕ್ಸ್ ಬಗ್ಗೆ ನೀವು ಅಂದ್ರೆ ವಿಷಯಗಳು ಬರುತ್ತೆ ಈ ಸಿನಿಮಾದಲ್ಲಿ ಅಂತ ಹೇಳಿರೋದ್ರಿಂದ ನನಗೆ ಎಕ್ಸಾಕ್ಟ್ಲಿ ಏನು ವಿಷಯ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಒಂದು ಬೇರೆ ಆ್ಯಂಗಲ್ ಇಂದ ನೋಡೋದಾದ್ರೆ
ಈಗ ನಾವು ಅದೇ ಮನುಷ್ಯ ಈಗ ಬೆಳೀತಾ ಬೆಳೀತಾ ಒಂದು ಟೀನೇಜ್ ದಾಟಿ ಒಂದು ಹಂತಕ್ಕೆ ಬರುವಾಗ ಎಲ್ಲೊಂದು ಕಡೆಗೆ ಪ್ರೀತಿ ಫಾರ್ ಎಕ್ಸಾಂಪಲ್, ಈಗ ಲವ್ ಅಂತ ಹೇಳುವಂಥದ್ದು ಬರೀ ಈಗ ಫಿಸಿಕಲ್ ಆಸ್ಪೆಕ್ಟ್ಸ್ ಇಂದ ಹೊರಗಡೆ ಬಂದು ಬೇರೆ ವಿಷಯಗಳಿಗೂ ನಾವು ಆ್ಯಕ್ಚುಲಿ ಒಬ್ಬ ವ್ಯಕ್ತಿಯನ್ನು ಲವ್ ಮಾಡ್ಬೋದು. ಅಲ್ಲಿ ಇರಲೇಬೇಕು ಅಂತಲೇ ಏನಿಲ್ಲ, ಸೆಕ್ಸ್ ಅನ್ನೋದು ಬೇಕೇ ಬೇಕು ಅಂತಲೂ ಇಲ್ಲ, ಆ ರೀತಿಯದ್ದು ಕೂಡ ಥಾಟ್ಸ್ ಬರುತ್ತೆ ಆ್ಯಕ್ಚುಲಿ. ಸೊ ಆ ವಿಷಯಗಳ ಬಗ್ಗೆ ಏನಾದ್ರು ಟಚ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಹೇಗೆ ಅಂತ? ಆ ವಿಷಯಗಳಿಗೆ ಹೋಗಿಲ್ಲ. ಇಲ್ಲ, ಬಟ್ ಜನರಲಿ ಲವ್ ಅಲ್ಲಿ ಕಂಡೀಷನಲ್ ಅನ್ಕಂಡೀಷನಲ್ ಇರುತ್ತಲ್ಲ. ನನ್ನ ಕ್ಯಾರೆಕ್ಟರ್ ಪರ್ಸ್ಪೆಕ್ಟಿವ್ ಇಂದ ಕಂಡೀಷನಲ್ ತುಂಬಾ, ಅಂದ್ರೆ ಇವನಿಂದ ಈ ತರ ಆಗ್ತಾ ಇದೆ ಅದಕ್ಕೆ ನಾನು ನಿನ್ ಜೊತೆ ಇರ್ತೀನಿ ಅಂತ. ಇವ್ರ ಪರ್ಸ್ಪೆಕ್ಟಿವ್ ಇಂದ ಈಸ್ ವೆರಿ ಅನ್ಕಂಡೀಷನಲ್. ಹಿ ಲವ್ಸ್, ಗುಣ ಲವ್ಸ್ ಸಕಲ ಇನ್ ದ ಫಿಲ್ಮ್. ಅವ್ರಿಗೆ ಇದೇ ಬೇಕು ಅಂತೇನಿಲ್ಲ, ಬಟ್ ಅಫ್ಕೋರ್ಸ್ ಅದೊಂದು ನೆಸೆಸಿಟಿ ಅಂತ. ಗುಣ ಗುಣ ನನ್ನ ಗುಣ ಸಕಲ, ಅಫ್ಕೋರ್ಸ್ ಆ ನೆಸೆಸಿಟಿ ಅದ್ ಬರುತ್ತಲ್ಲ. ಎಲ್ಲದಕ್ಕೂ ಸಕಲ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಎಲ್ಲಾನು ಬೇಕು ಅನ್ನೋದಕ್ಕೂ ಸಕಲ ಅಂತ ಹೇಳ್ತಾರೆ, ಆ ತರ. ಸೊ ಈಗ ಗುಣ ಮತ್ತು ಸಕಲ ಇವೆರಡರ ನಡುವಿನ ಒಂದು ಬ್ಯಾಲೆನ್ಸ್ನ ಸ್ಟ್ರೈಕ್ ಮಾಡೋದ್ರಿಂದ ಅಂದ್ರೆ ಯಾವ ರೀತಿ ಸಂದೇಶ ನೀವು ಕೊಡಬಹುದು ಅಂದ್ರೆ ಲವರ್ಸ್ಗೆ ಈ ಸಿನಿಮಾ ನೋಡಿದ್ರೆ, ನಿಮ್ಮ ಪಾತ್ರಗಳನ್ನು ನೋಡಿದ್ರೆ ಅಂತ? ಹುಷಾರಾಗಿರಿ ಅನ್ಬೇಕು. ಲವರ್ಸ್ಗೆ ಸಂದೇಶ ಕೊಡೋದೇ ಬೇಕಾಗಿಲ್ಲ ಸರ್ ಅಲ್ಲಿ. ಲವರ್ಸ್ಗಳಿಗೆ ಏನು ಸಂದೇಶ ರೋಮಿಯೋ ಜೂಲಿಯಟ್ ಅಂತ ನಾವು ಅಲ್ಲಿ ಐ ಮೀನ್ ನಿಮ್ಮ ಪಾತ್ರಗಳು ಏನಾದ್ರು ಒಂದು ವಿಷಯ ಕ್ಲಾರಿಟಿ ಸಿಗುತ್ತಾ ನಿಮ್ಮ ಪಾತ್ರ ನೋಡಿದ್ಮೇಲೆ? ಆ ಥರ ಕ್ಲಾರಿಟಿ ಸಿಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದಂತೂ ನಿಜ ಏನಂದ್ರೆ, ಒಂದು ಕಪಲ್ ಲವ್ವರ್ಸ್ ಅಂತಾನೆ, ಒಂದು ಕಪಲ್ ಹೋಗಿ ನಮ್ಮ ಸಿನಿಮಾ ಕೂತು ನೋಡಿ ನಮ್ಮ ಪಾತ್ರನ ಅವರು ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಂಡ್ರು ಅಂದರೆ, ಥಿಯೇಟ್ರಿಂದ ಹೊರಗಡೆ ಬರ್ಬೇಕಾದ್ರೆ ನಾವು ಇದನ್ನು ಒಂದು ಟೈಮಲ್ಲಿ ಮಾತಾಡಿದ್ವಲ್ಲ, ಇದೇ ಥರ ಮಾತಾಡಿದ್ದೀವಲ್ಲ, ಅಲ್ಲ ನೀನು ಕೇಳಿದ್ದೀನಿ ನಾನು ಕೇಳಿದ್ದೀನಿ ಅನ್ನೋದಿರುತ್ತೆ ಅಲ್ಲಿ ಅಷ್ಟೇ. ಸೊ ರಿಲೇಟಿಬಿಲಿಟಿ ಫ್ಯಾಕ್ಟರ್ಸ್ ತುಂಬ ಇದೆ ಲವರ್ಸಿಗೆ ನಿಮ್ಮ ಪಾತ್ರಗಳಲ್ಲಿ. ಎಸ್, ಓಕೆ. ಈಗ ಮಾರ್ಚ್ 1ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಅಗೇನ್ ಈಗ ನಿಮ್ಮಿಬ್ಬರ ಜರ್ನಿ ಕೂಡ ತಗೊಂಡ್ರು ಕೂಡ ಈಗ ಕಿರಿಕ್ ಪಾರ್ಟಿಯಿಂದ ನೀವು ಅಂದರೆ ತುಂಬ ಲೈನ್ ಲೈಟಿಗೆ ಬಂದಂಥದ್ದು. ನಮಗೆ ಹೊಂದಿಸಿ ಬರೆಯಿರಿ ಬಿಟ್ಟು ಸುಮಾರು ಸಿನಿಮಾ ಇದೆ ಇವ್ರದ್ದು ಆ್ಯಕ್ಚುಲಿ ನಂಗೆ ಹೇಳೋದಕ್ಕೆ. ಬಟ್ ಜಾಸ್ತಿ ನಮಗೆ ಹತ್ತಿರ ಆಗಿದ್ದು ಹೊಂದಿಸಿ ಬರೆಯಿರಿ ಅಥವಾ ಈಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆ ಥರದ್ದೆಲ್ಲ. ಹೆಂಗೆ ಟ್ರೀಟ್ ಮಾಡ್ತಾ ಇದೆ ಕನ್ನಡ ಇಂಡಸ್ಟ್ರಿ, ಯಾವ ರೀತಿ ಹೋಗ್ತಾ ಇದೆ ಕರಿಯರು, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಚೆನ್ನಾಗಿ ಹೋಗ್ತಾ ಇದೆ, ಸಿನಿಮಾಗಳು ಆಫರ್ಸ್ಗಳು ಬರ್ತಾ ಇದೆ. ಮುಖ್ಯವಾಗಿ ಒಳ್ಳೆ ಸಿನಿಮಾಗಳು ಆಗ್ತಾ ಇದೆ, ಒಂದಷ್ಟು ಚೆನ್ನಾಗಿ ನಡೀತಾ ಇದೆ. ಬಟ್ ಒಂದೇ ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬ ಹೊಸಬನೂ ಮಾಡ್ತಾ ಇರೋ ಸಿನಿಮಾ ಒಂದು ಪ್ರಯತ್ನ ಆಯಿತಾ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. OTTಲ್ಲಿ ಬರುತ್ತೆ ಬಿಡು ಅಂತ ಕೂತ್ಕೊಳ್ಳೋದಲ್ಲ. ನೀವು ಥಿಯೇಟ್ರಿಗೆ ಬಂದಾಗ ನಮ್ಗೆ ಇನ್ನಷ್ಟು ಒಂದಷ್ಟು ಹುಮ್ಮಸ್ ಜಾಸ್ತಿ ಇರುತ್ತೆ. ಜನ ಬರ್ತಿದ್ದಾರೆ ಥಿಯೇಟ್ರಿಗೆ, ನಾವು ಇನ್ನೂ ಒಂದಷ್ಟು ಹೆಚ್ಚೆಚ್ಚು ಸಿನಿಮಾಗಳು ಮಾಡಬೇಕು, ಅವ್ರಿಗೆ ತೋರಿಸ್ಬೇಕು. ನಾವು ಯಾರಿಗೆ ತೋರಿಸ್ತೀವಿ, ಎಂಡ್ ಆಫ್ ದ ಡೇ ಯಾರಿಗೆ ತೋರಿಸ್ತೀವಿ? ಸಿನಿಮಾ ಮಾಡಿಬಿಟ್ಟು ನಾವು ಮನೇಲಿ ಇಟ್ಕೊಂಡು ನಾವು ಒಬ್ಬರೇ ನೋಡ್ಕೊಂಡು ಕೂತ್ಕೊಳ್ಳೋಲ್ಲ. ನಾವು ಒಂದು ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದೆಲ್ಲ ಜಡ್ಜ್ಮೆಂಟ್ ಇರೋದು ಆಡಿಯನ್ಸ್ ಕೈಲಿ. ಅವ್ರು ಥಿಯೇಟ್ರಿಗೆ ಬಂದರೆ ನಮ್ಗೆ ಅಷ್ಟೇ ಖುಷಿ. ಕರೆಕ್ಟ್. ಅರ್ಚನಾ ಅವರೇ, ಅದು ಆ್ಯಡ್ ಆನ್ ಕ್ವಶನ್ ಒಂದು ಆ್ಯಕ್ಚುಲಿ. ಅಂದರೆ ನಿಮಗೆ ಇವಾಗ ಇಷ್ಟು ವರ್ಷ, ಈಗ 18ಇಂದನೋ ಬಂದಿರೋದು ನೀವು, 2018ಇಂದ ಇಲ್ಲಿ ತನಕ ಬಂದಿರೋದ್ರಲ್ಲಿ, ಅಂದರೆ ವಿಮೆನ್ ಓರಿಯೆಂಟೆಡ್ ರೋಲ್ಸ್ ಅಥವಾ ಹೆಣ್ಮಕ್ಕಳನ್ನು ತುಂಬ ಸ್ಟ್ರಾಂಗ್ ಆಗಿ ಪೋರ್ಟ್ರೇ ಮಾಡಿರುವಂತಹ ರೋಲ್ಸ್ ಎಷ್ಟು ಸಿಕ್ಕಿದೆ ನಿಮಗೆ? ಇನ್ನಷ್ಟು ಎಷ್ಟು ಸಿಗಬೇಕು ಅಂತ ಆಸೆ ಇದೆ, ಹೇಗೆ ಅಂತ? ಇದು ನಮ್ಗೆ ಎಲ್ರಿಗೂ ಆಸೆ ಇರುತ್ತೆ ಆ ಥರ ರೋಲ್ಸ್ ಬರಬೇಕು ಅಂತ. ಬಟ್ ದೇರ್ ಇಸ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್ ಇನ್ವಾಲ್ವ್. ಇವಾಗ ಒಂದು ಸಪೋಸ್ ನನ್ನನ್ನು ನೀವು ತಗೊಳ್ಳಿ, ನಾನು ಯಾರು ಅಂತ ಮೇ ಬಿ ನನ್ನ ಫಸ್ಟ್ ಸರ್ಕಲ್ಗೆ ಬಿಟ್ರೆ, ನಾನು ಇವಾಗ ಆರಾಮಾಗಿ ರೋಡಲ್ಲಿ ಹೋಗಿ ಪಾನಿಪುರಿ ತಿನ್ಬೋದು. ಅಲ್ಲೇನು ಒಂದು 20 ಜನ ಬಂದು ನಿಂತ್ಕೊಂಡು ಸೆಲ್ಫಿ ಆ ಥರ ಎಲ್ಲ ನನಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಸೊ ಆ ಥರ ನಂದು ಇರುವಾಗ ನಂದೊಂದು ಪೋಸ್ಟರ್, ನಂದೇ ಟೈಟಲ್ ನೇಮ್ ಇದ್ದು ನಾನೇ ನನಗೆ ಒಂದಿಷ್ಟು ಇನ್ವೆಸ್ಟ್ ಏನಕ್ಕೆ ಮಾಡ್ತಾರೆ ಅವರು ಒಬ್ಬರು? ಇವಾಗ ನನ್ನ ಮೇಲೆ ಒಂದು 4 ಕೋಟಿ ಹಾಕಿ ಒಂದು ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂದರೆ ನಾನು ಎಷ್ಟು ಜನನ ಕ್ಯಾನ್ ಐ ಪುಲ್ ದೆಮ್ ಟು ದ ಥಿಯೇಟರ್ಸ್? ನಾವು ಇವಾಗಿರೋ ಲೀಡಿಂಗ್ ಆಕ್ಟ್ರೆಸಸ್ ಅಲ್ಲಿ ಐ ಥಿಂಕ್ ರಚಿತಾ ರಾಮ್ ಅವರು, ಇನ್ಯಾರು ಇದ್ದಾರೆ, ರುಕ್ಮಿಣಿ ವಸಂತ್, ನಾವು ಶಿ ಹ್ಯಾಸ್ ದಟ್ ಕೇಪಬಿಲಿಟಿ. ಇಷ್ಟು ಜನನ ನಾನು ಕರೆಸ್ಬೋದು, ನನಗೆ ಇಷ್ಟು ಜನ ಫ್ಯಾನ್ಸ್ ಅಂತ ಇದ್ದಾರೆ ಅಂತ. ಸೊ ಅಂಥವ್ರು ದೇ ಹ್ಯಾವ್ ದಟ್ ಲಕ್ಸುರಿ ಆಫ್ ಚಾಯ್ಸ್. ಅವರು ಚೂಸ್ ಮಾಡ್ಬೋದು, ನಾನು ಈ ಥರದ್ದು ಮಾಡ್ತೀನಿ, ಈ ಥರ ಮಾಡ್ತೀನಿ. ನಾನು ಜಸ್ಟ್ ಸಿನಿಮಾಯಿಂದ ನನಗೆ ಯೂಸ್ ಆಗ್ತಾ ಇರೋದಲ್ಲ, ನನ್ನಿಂದನೂ ಸಿನಿಮಾಗೆ ಯೂಸ್ ಆಗುತ್ತೆ. ಗಿವ್ ಆ್ಯಂಡ್ ಟೇಕ್ ಅಲ್ವಾ? ಇವಾಗ ನೀವು ನನಗೆ ಅಷ್ಟು ಇನ್ವೆಸ್ಟ್ ಮಾಡಿ ನನಗೊಂದು ಸಿನಿಮಾ ಮಾಡ್ತಾ ಇದ್ದೀರಾ ಅಂದರೆ, ಇನ್ ರಿಟರ್ನ್ ನಾನು ಇಷ್ಟು ಜನ ಆಡಿಯನ್ಸ್ ನನ್ನ ಕಡೆಯಿಂದ ಬರ್ತಾರೆ, ನೋಡ್ತಾರೆ ಸಿನಿಮಾ ಅನ್ನೋದಿರಬೇಕು. ಈ ಸ್ಟೇಜಲ್ಲಿ ನನಗೆ ಆ ಥರ ಸಬ್ಜೆಕ್ಟ್ ಬಂದರೆ, ಅದು ಒಳ್ಳೆ ಪ್ರೊಡಕ್ಷನ್ ಬ್ಯಾಕಿಂಗ್ ಇಂದ, ಐ ಶುಡ್ ಟೆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಸೊ ಆ ಥರದ್ದೊಂದು ಅವಕಾಶ ಬರೋದಕ್ಕೆ ಇನ್ನೆಷ್ಟು ಕಾಲ ಬೇಕಾಗ್ಬೋದು ನಿಮ್ಮ ಪ್ರಕಾರ? ಇಟ್ ಆಲ್ ಟೇಕ್ಸ್ ಒನ್ ಫಿಲ್ಮ್. ಒಂದು ಸಿನಿಮಾ ಚೆನ್ನಾಗಾದ್ರೆ, ಇವಾಗ ಕಿರಿಕ್ ಪಾರ್ಟಿ ಓವರ್ ನೈಟ್ ಎಲ್ಲರೂ ಅಶ್ವಿನ್ ರಾವ್ ಪಲ್ಲಕ್ಕಿ ಯಾರು ಅಂತ ಒನ್ ಬ್ಲಾಕ್ ಬಸ್ಟರ್. ಕರೆಕ್ಟ್. ಇದು ಈ ಪದನ ಬಳಕೆ ಮಾಡಿದ್ದು ನನಗೆ ತುಂಬ ಆಪ್ತರೊಬ್ರು ಇದ್ದಾರೆ, ವಿನೋದ್ ದಿವಾಕರ್ ಅಂತ ಆಯ್ತಾ. ಹಿಂಗೆ ನಾವು ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾಗ ಅವ್ರು ಒಂದು ಹೇಳಿದ್ರು, ಅಶ್ವಿನ್
ಆಲ್ ವಿ ನೀಡ್ ಇಸ್ ಒನ್ ಬ್ಲಾಕ್ ಬಸ್ಟರ್ ಅಶ್ವಿನ್ ಅಷ್ಟೇ ಅಂತ ಹೇಳೋದ್ರಲ್ಲಿ ಆ ಕ್ಷಣಕ್ಕೆ ನನಗೆ ಅನಿಸಿದ್ದು ಆ ಒಂದು ಸೆಂಟೆನ್ಸ್ಗೆ ಎಷ್ಟು ಅರ್ಥ ಇದೆ ಅಲ್ಲಿ. ಇವಾಗ ಇವ್ರು ಹೇಳಿದ್ರು ಕಿರಿಕ್ ಪಾರ್ಟಿ ಅಂತ. ಸರ್ ನಾಳೆ ರಿಲೀಸ್ ಸಿನಿಮಾ, ಇವತ್ತಿಗೆ ನನಗೆ ಏನಂತ ಗೊತ್ತಿಲ್ಲ. ಐ ಮೀನ್ ನಾವೆಲ್ಲ ನಮ್ದೆಲ್ಲ ಒಂಥರ ನಮ್ಮ ಫೀಲಿಂಗಲ್ಲಿ ಫುಲ್ ಕಂಪ್ಲೀಟ್ ನಮ್ಮ ಫೀಲಿಂಗ್ ಫಸ್ಟ್ ಸಿನಿಮಾ. ಹೌದು. ನೆಕ್ಸ್ಟ್ ಡೇ ತೊಗೊಂಡೋಗಿದ್ದು ಪೇಸೇ ಬೇರೆ ಅದು. ಅಲ್ಲಿ ಲೈಕ್ ಥಿಯೇಟ್ರ್ ಒಳಗೆ ಹೋಗ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಯಾರಿಗೂ ಗೊತ್ತಿಲ್ಲ, ಆಡಿಯನ್ಸ್ ಮಧ್ಯದಲ್ಲಿ ಹೋಗ್ತಿದ್ದೀನಿ, ನೀನು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ ಅಂತ ಹೋಗ್ತಿರೋದಲ್ಲಿ. ಹೊರಗಡೆ ಬರೋದಕ್ಕೆ 1 hour ಆಗಿದೆ ನಮಗೆ. ದಟ್ ಈಸ್ ವಾಟ್ ಐ ಮೀನ್ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ನಾವು ಮಾಡೋವಂಥ ಪಾತ್ರಗಳು ಐ ಮೀನ್ ಇಟ್ ವಿಲ್ ಬಿ ಸಪೋರ್ಟಿವ್. ನಾವು ಮಾಡ್ತಾ ಇರೋದು ಇಟ್ಸ್ ಜಸ್ಟ್ ಅನ್ ಆಡ್ ಆನ್. ಜುಗಲ್ಬಂದಿ ಶೂಟ್ ಮಾಡ್ಬೇಕಾದ್ರೆ ಆಕ್ಚುಲಿ ನಾನು ಅವಾಗಿನ್ನ ಶುರು ಮಾಡ್ತಾ ಇದ್ದಿದ್ದು, ನಾನು ಏನು ಮಾಡಿರ್ಲಿಲ್ಲ. ಸೊ ಒಂದ್ರಿಂದ ಒಂದ್ ಹೆಂಗೋ ಲಿಂಕ್, ಇಲ್ಲಿ ಯಾರೋ ಟೆಕ್ನಿಷಿಯನ್ ಮೀಟ್ ಮಾಡಿರ್ತೀವಿ, ನೆಕ್ಸ್ಟ್ ಯಾವ್ದೋ ಮಾಡಿರ್ತೀವಿ. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ ನನ್ನ ಲೈಫ್ ಅಲ್ಲಿ ನಾನು ಎವ್ರಿ ಪ್ರಾಜೆಕ್ಟ್ ನಾನು ಮಾಡಿರೋದು ಇಟ್ಸ್ ಆಲ್ವೇಸ್ ಬಿನ್ ಅನ್ ಆಡ್ ಆನ್ ಅಂಡ್ ಒನ್ ಸ್ಟೆಪ್ ಎಟ್ ಎ ಟೈಮ್. ನಾನು ಯಾವಾಗ ನಾಟ್ ಜಂಪ್ 10 steps ahead, ಒಂದೊಂದೇ ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಏನದು ಹೋಪ್ಫುಲ್ ಏನಾದರೂ ಆಗುತ್ತೆ ಫ್ಯೂಚರಲ್ಲಿ. ಕರೆಕ್ಟ್. ಆ್ಯಕ್ಚುಲಿ ಇಬ್ಬರ ಬಗ್ಗೆನೂ ಹೇಳಬೇಕು ಅಂತಂದರೆ ತುಂಬಾ ಪ್ರಾಮಿಸಿಂಗ್ ಟ್ಯಾಲೆಂಟ್ಸ್ ಇಬ್ಬರು ಕೂಡ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಆ್ಯಕ್ಚುಲಿ ಬಹಳಷ್ಟು ಸಿನಿಮಾಗಳಲ್ಲಿ ಇಬ್ಬರ ಪರ್ಫಾರ್ಮೆನ್ಸನ್ನು ನಾನು ನೋಡಿದ್ದೀನಿ, ನಿಜವಾಗ್ಲೂ ಮೆಚ್ಕೊಂಡಿದ್ದೀವಿ. ಇವರಿಗೆ ತುಂಬ ಒಳ್ಳೇದೇನಾದರೂ ಒಂದು ಬರಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಇಬ್ಬರ ಬಗ್ಗೆನೂ ನನಗೆ ಅನಿಸಿದೆ. ನಿಜವಾಗ್ಲೂ ಒಳ್ಳೇದಾಗುತ್ತೆ. ನಿಮಗೆ ನಿಮ್ಮ ಪ್ರಯತ್ನನ ಮಾಡ್ತಾನೆ ಇರಿ. ಹಾಗೆ March 1ಗೆ ಜುಗಲ್ಬಂದಿ ರಿಲೀಸ್ ಆಗ್ತಾ ಇದೆ. ಜನಗಳು ನಿಮ್ಮಿಬ್ಬರಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ದಯವಿಟ್ಟು ಹೇಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ವರ್ಡ್ಸ್. ಅಲ್ಲಿ March 1ಕ್ಕೆ ನಮ್ಮ ಸಿನಿಮಾ ಜುಗಲ್ಬಂದಿ, ನಮ್ಮಿಂದ ಒಂದು ಹ್ಯೂಮರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಇಂಟೆನ್ಸ್ ಮಾನ್ಸಿ ಅವ್ರ ಟ್ರ್ಯಾಕು ಇಲ್ಲ ಯಾವುದೋ ಕನ್ಫ್ಯೂಷನ್ ಅಲ್ಲಿರೋ ಇನ್ನೊಂದು ಟ್ರ್ಯಾಕ್ ಅಲ್ಲಿ ನಮ್ದು ಒಂದು ಸ್ವಲ್ಪ ಲೈಟ್ ಆಗಿ ಹ್ಯೂಮರ್ ಒಂದು ಸ್ವಲ್ಪ ನಗಿಸ್ಬೋದು ಅಂತ ಅನ್ಸುತ್ತೆ ನನಗೆ. ಖಂಡಿತ March 1ಕ್ಕೆ ರಿಲೀಸ್ ಆಗ್ತದೆ. ಎಲ್ಲ ನಿಮ್ಮ ಹತ್ರದ ಚಿತ್ರಮಂದಿರಗಳು ಬರ್ತಾ ಇದೆ. ದಯವಿಟ್ಟು ಒಂದು ಸಿನಿಮಾ ನೋಡಿ. ಸಿನಿಮಾ ನೋಡ್ದಿರೋ ದಯವಿಟ್ಟು ಜಡ್ಜ್ಮೆಂಟ್ ಮಾಡಕ್ಕೆ ಹೋಗ್ಬಾರ್ದು ಯಾವತ್ತೂ. ಸಿನಿಮಾ ನೋಡಿಬಿಟ್ಟು ಚೆನ್ನಾಗಿದೆಯಾ 4 ಜನ ಕೇಳಿ, ಚೆನ್ನಾಗಿಲ್ವಾ ನಮ್ಗೆ ಹೇಳಿ, ನಾವು ನೆಕ್ಸ್ಟ್ ಸಿನಿಮಾ ಅಟ್ಲೀಸ್ಟ್ ಚೆನ್ನಾಗಿ ಮಾಡ್ತೀವಿ ಅವಾಗ. ಅಷ್ಟೇ. ಎಸ್, ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ ಕೂಡ. ಸೊ ಅಶ್ವಿನ್ ಅವರು ಮತ್ತು ಅರ್ಚನಾ ಕೊಟ್ಟಿಗೆ ಅವರು ನಮಗೋಸ್ಕರ ಇಷ್ಟು ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ March 1ಗೆ ಜುಗಲ್ಬಂದಿ ಬರ್ತಾ ಇದೆ. ಇಬ್ಬರಿಗೂ ಒಳ್ಳೇದಾಗಲಿ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಸಿನಿಮಾನ ನಿಮ್ಮ ವಾಹಿನಿಯಲ್ಲಿ ನೀವು ಪ್ರಮೋಟ್ ಮಾಡ್ಕೊಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಜನರಿಗೆ ಆದಷ್ಟು ಜಾಸ್ತಿ ರೀಚ್ ಆದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಸ್ ಸರ್, ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಿಷ್ಟು ಅಶ್ವಿನ್ ರಾವ್ ಪಲ್ಲಕ್ಕಿ ಮತ್ತು ಅರ್ಚನಾ ಕೊಟ್ಟಿಗೆ ಅವರ ಮಾತುಗಳು. ಇದೇ March 1ನೇ ತಾರೀಕು ಜುಗಲ್ಬಂದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.